ವರ್ಗಾವರ್ಗಿ ನಡೆದೈತೆ ಕಮಿಷನರೇ ಬೇಡ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಸರಿ ಆಡಳಿತ ಸರಿಯಾಗಿ ಅದು ಮೇಯರ್ ಅವ್ರ ಈ ನಾಳೆ ಬರ್ತಾರ. ಮೇಯರ್ ಡೆಪ್ಯೂಟಿ ಮೇಯರ್ ಅವ್ರು ನಂದು ಏನೋ ಅವರು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡುವಂತ ಯಾರು ಮಾಡಿದಾರ, ಯಾರು ಮಾಡ್ಕೊಂಡು ಚಾಲಿ ಹಾಕಿದಾರ, ಚಾಲಿ ಯಾರು ಹಾಕಿದ್ರು ಅವ್ರನ್ನ ಕೇಳಿ ಹೋಗಿ. ಇಲ್ಲ, ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ. PID ನಂಬರ್ ಕೊಡ್ಬೇಕಾದ್ರೆ ದುಡ್ಡು ತಗೊಳ್ತಾ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಸರ್ಕಾರ ನಮ್ಮದೈತಿ. ಟ್ರಾನ್ಸ್ಫರ್ ಯಾರು ಮಾಡತ್ತಾರೋ ಅಧಿಕಾರಿಗಳ ಕಾಂಗ್ರೆಸ್ ಸರ್ಕಾರ ಮಾಡತ್ತಿದ್ರೆ BJP ಪಕ್ಷ ಮಾಡತ್ತಿದ್ವಿ. ನೋಡ್ರಿ, ನಾನು ಹೇಳ್ತೇನೆ, ನಾನು MLA ಇದ್ದಾಗ ನಾನು ಮೆಣಿಕೆ ನಮ್ಮನ್ನ ಕೇಳಿಸಿ ಒಬ್ಬ ಅಧಿಕಾರಿಗಳು ಬರ್ತಿಲ್ಲಾಗಿದ್ದ. ಇಲ್ಲಿ ಮಂತ್ರಿಗಳು 3 ದಿನದನ ಬರ್ತಾರ ಅಂತಂದ್ರೆ ಆಡಳಿತ ಐತೆ ಅಂತ ನೀವು ತಿಳ್ಕೊರಿ. ಸರಿ ಗಡ್ಕರಿ ಸಾಹೇಬ್, ನಾ ಹೇಳಿದ್ದು ಪೂರ್ಣ ಹಾಕೋರಿದ್ರೆ ಹೇಳ್ತೀನಿ. ಇಲ್ಲ ಸುಮ್ಮನೆ ನೀವು ಅರ್ಧೋಟ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ನಿಮ್ಮ TRP ಸಂಬಂಧ ಮಾಡ್ತಿದ್ರೆ ಬೇಡ. ನಾ ಇವತ್ತು ಅಭಿವೃದ್ಧಿ ಪರವಾಗಿರುವಂಥ ನಿತಿನ್ ಗಡ್ಕರಿ ಸಾಹೇಬರು ಅವರ PA ಅವರು ಫೋನ್ ಮಾಡಿ ಈ ರೀತಿ ಒಂದು ಪ್ರಪೋಸಲ್ ಅದ, ನೀವು ಬೆಳಗಾವಿ ಜಿಲ್ಲಾ ನಾಯಕರು ನಿಮ್ಮ ಅಭಿಪ್ರಾಯ ತಿಳಿಸ್ಕೊಂಡು ಬರ್ಬೇಕಂತ. ಹಂಗೆ ನಾವು ಹೋದಾಗ ನಾವೇನು ಹೇಳಿದ್ವಿ, ಫ್ಲೈ ಓವರ್ ಮಾಡುವ ಒಂದು ಬೆಳಗಾವಿ ನಗರ ಒಳಗೆ ಅವಶ್ಯಕತೆ ಐತಿ ಅನ್ನೋದು ಮೊದಲು ಚರ್ಚೆ ಆಗಬೇಕು. ಅದರಿಂದ ಸಾಧಕ ಬಾಧಕ ಚರ್ಚೆ ಆಗಬೇಕು. ಅದಾದ ನಂತರ ಈಗ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಒಂದು 10-20% ಜನ ವಿರೋಧ ಇರ್ತಾರೆ, ಇಲ್ಲಂತಿಲ್ಲ. 80% ಜನರಿಗೆ ಇದರ ಅನುಕೂಲ ಆಗ್ತಿದ್ದ ಮಾಡಕಬೇಕದ. ಅದು ಚರ್ಚೆ ಆಗಿ ಅದಾದ ನಂತರ ಅದ್ರ ಏನು ಹೊರಹೊಮ್ಮತ್ತದ ಆ ಪ್ರಕಾರ ತಿಳಿದೀವಿ. ನಾವು ಯಾರೂ ವಿರೋಧ ಮಾಡಿಲ್ಲ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನೀವು 2008, 9, 10 ನಿಮ್ಮಲ್ಲಿ ಕ್ಲಿಪ್ಪಿಂಗ್ ಇದ್ರೆ ನೋಡ್ರಿ. ಸಾಮ್ರಾದಿಂದ ಬಚ್ಚೆ ತನಕ ಈಗೇನು ಟ್ರೈನ್ ಟ್ರ್ಯಾಕ್ ಅದ 6 ಫ್ಲೈಓವರ್ ಬರತ್ತಿದ್ರು. ಅವಾಗ ಹೇಳ್ತಾರೆ 6 ಫ್ಲೈಓವರ್ ಬರ್ತದೆ. 6 ಫ್ಲೈಓವರ್ಗೆ ಸುಮಾರು 1200-1400 ಕೋಟಿ ಅಥವಾ 1000 ಕೋಟಿ ರೂಪಾಯಿ ಖರ್ಚು ಮಾಡ್ಬರ್ತಿ. ಹೊರಗಿಂದ ಲೈನ್ ಟೂರಿ ಮತ್ತು ಇದು ಟ್ರೈನಿಗೆ ಇದು ಏನು ಟ್ರ್ಯಾಕ್ ಯೂಸ್ ಮಾಡ್ರಿ ಅಂತ ಇದು ಅಕ್ಟರ್ ಒಳಗೆ ಹೊರಗೆ ಅಕ್ವಿಷನ್ ಆಗ್ತದೆ. ಮತ್ತು ನಮಗೆ ಫ್ಲೈಓವರ್ ಸಿಟಿ ಒಳಗೆ ಡಿವೈಡ್ ಆಗೋದು. ಈಗ ಎಲ್ಲೇ ಫ್ಲೈಓವರ್ ಇದಾವೆ, ಕಪಿಲೇಶ್ವರ ಫ್ಲೈಓವರ್ ಇದಾವೆ, ಯಾರೂ ವ್ಯಾಪಾರ ಅದಾವ. 82 ಅಂಗಡಿಗಳದ್ದು ವ್ಯಾಪಾರ ಎಲ್ಲ ಹೋಯ್ತು.